ಎಲ್ರಿಗೂ ನಮಸ್ಕಾರ. ಸಂತೋಷ್ಗೆ ಫಸ್ಟ್ ಆಫ್ ಆಲ್ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ನನಗೆ ಪರಿಚಯ ಐ ಥಿಂಕ್ ಕಪಲ್ ಆಫ್ ಇಯರ್ಸ್ ಆಗಿದೆ. ಆ್ಯಂಡ್ ಫಸ್ಟ್ ದಿನ ಮೀಟ್ ಮಾಡೋದ್ರಿಂದನೂ ಇವತ್ತುವರೆಗೂ ಅವ್ರದ್ದು ವಿಷನ್ ಏನಿದೆ, ಏನೋ ಡಿಫ್ರೆಂಟಾಗಿ ಮಾಡಬೇಕು, ಏನೋ ಹೊಸತನ ತರಬೇಕು ನಮ್ಮ ವರ್ಕಲ್ಲಿ ಅಂತ ಅವ್ರ ಅಭಿಪ್ರಾಯ. ಸೊ ಅದು ಕಾಣಿಸ್ತಾ ಇದೆ. I didn't expect the song to be, I didn't expect you to be singing the song, but ಚೆನ್ನಾಗಿದೆ. It's very interesting and the music is also very catchy. ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. I think ಇಡೀ ಟೀಮ್ ಇವಾಗ ಸಾಂಗ್ಸ್ ಇನ್ ಮ್ಯೂಸಿಕ್ ಬೈ ಇಟ್ ಸೆಲ್ಫ್ ಇಸ್ ಅನ್ ಇಂಡಸ್ಟ್ರಿ ಆ್ಯಂಡ್ ಆ ಒಂದು ವೇಳೆ ನೋಡಿದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಸಾಂಗ್ನ ಕಾಂಪೋಸಿಷನ್ ಆಗಲಿ ಮೇಕಿಂಗ್ ಆಗಲಿ ಆದರೆ ಇಟ್ ಬಿಕಮ್ಸ್ ಅದರ ಪ್ರಮೋಷನ್ ಚೆನ್ನಾಗಾದರೆ ಸೊ ಇಟ್ ಕ್ಯಾನ್ ಡೂ ರಿಯಲಿ ವೆಲ್. ಸಖತ್ ಪೊಟೆನ್ಷಿಯಲ್ ಇದೆ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ, ಇವಾಗ ಸೆಪ್ರೇಟಾಗಿ ಆಗೋಗಿದೆ. ಸೊ ಅದರಲ್ಲಿ ತುಂಬ ಖುಷಿ ಆಗುತ್ತೆ ದಟ್ ನ್ಯೂ ಕಾನ್ಸೆಪ್ಟ್ಸ್ ಬರ್ತಾ ಇರೋದು. ಐ ಆಮ್ ಆಲ್ಸೋ ಡೂಯಿಂಗ್ ಅ ಫ್ಯೂ ವೆರಿ ಇಂಟ್ರೆಸ್ಟಿಂಗ್ ಸಾಂಗ್ಸ್, ನಾಟ್ ಜಸ್ಟ್ ವಿತ್ ಮೈ ಫಿಲ್ಮ್ಸ್ ಬಟ್ ಸೆಪ್ರೇಟ್ಲಿ ಆಸ್ ವೆಲ್. ಸೊ ಖಂಡಿತ ವಿ ಆರ್ ಆಲ್ಸೋ ಕೊಲಾಬರೇಟಿಂಗ್ ಆನ್ ಸಮಥಿಂಗ್ ವೆರಿ ಸೂನ್. ಸೊ ಖುಷಿ ಆಗುತ್ತೆ ಒಂದು ಹೊಸ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್, ಆಮೇಲೆ ಆ್ಯಕ್ಟರ್ಸ್ ಎಲ್ಲರೂ ಬರ್ತಾರಲ್ಲ. ಇಟ್ಸ್ ಇಂಟ್ರೆಸ್ಟಿಂಗ್. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಹೋಪ್ ದಟ್ ದಿಸ್ ಸಾಂಗ್ ಬಿಕಮ್ಸ್ ಅ ವೆರಿ ಬಿಗ್ ಹಿಟ್. ಆ್ಯಂಡ್ ಎಲ್ಲರೂ ತುಂಬ ಬ್ಯುಸಿ ಆಗಲಿ ಈ ಸಾಂಗಿಂದ. ಆ್ಯಂಡ್ ಇನ್ನೂ ಸಾಕಷ್ಟು ವರ್ಕ್ ಬರಲಿ ಎಲ್ರಿಗೂ, ಒಳ್ಳೇದಾಗಲಿ. ಆ್ಯಂಡ್ ನೀವು ಯಾವಾಗಿಂದ ಏನಾಯ್ತು ನಿಮಗೆ? ಬಹುಶಃ ನೀವು ಡಾನ್ಸ್ ಮಾಡಿಲ್ಲ ಅಷ್ಟೇ. ನಿಜವಾಗ್ಲೂ ಇವ್ರಿಗೆ ಐ ಥಿಂಕ್ ನಾವು ವಿಲನ್ ಆಗಿ ಎಷ್ಟು ಬೇರೆ ಬೇರೆ ರೀತಿಯದಲ್ಲಿ ಪಾತ್ರದಲ್ಲಿ ನೋಡಿದ್ದೀವಿ. ತುಂಬಾ ಖುಷಿ ಆಯ್ತು ದಟ್ ನೀವು ಬೇರೆ ರೀತಿಯಾದ ಎಕ್ಸ್ಪೆರಿಮೆಂಟ್ಸ್. ಇಮ್ಯಾಜಿನ್ ಮೀಸ್ ಬ್ಲಶಿಂಗ್. ಯಾಕೆ ಬ್ಲಶ್ ಆಗ್ತಿದ್ದೀರಾ ಸರ್? ನೋ, ಐ ಫೀಲ್ ಒಂದು ಆ್ಯಕ್ಟರ್ಗೆ ಇನ್ಹಿಬಿಷನ್ಸ್ ಇರಬಾರ್ದು. ಏನೋ ಈ ಥರನೇ ಮಾಡಬೇಕು, ಆ ಥರನೇ ಮಾಡಬೇಕು ಪಾತ್ರಗಳು ಅಂತ ಯಾವತ್ತೂ ಇರಬಾರ್ದು. ಆ್ಯಂಡ್ ರವಿಯವರು ಆ ಥರ ಯು ಸೆಟ್ ಅ ಸ್ಟೇಟ್ಮೆಂಟ್ ಇದೆ. ತುಂಬ ಖುಷಿ ಆಯಿತು. ಆ್ಯಂಡ್ ಐ ರಿಮೆಂಬರ್ ನಾನು ಒಂದು ಸಿನಿಮಾ ಮಾಡಿದ್ದೆ, ರಣಚಂಡಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ದ ಫಸ್ಟ್ ಟೈಮ್ ರೆಕಾರ್ಡ್ ನಾನು ಒಂದು ಸಾಂಗ್ ಮಾಡಿದ್ದೆ ಅದರಲ್ಲಿ. ಆ್ಯಂಡ್ ನಮ್ಮ ಆ ಟೈಮಲ್ಲಿ ಟಾಪ್ 5 ವಿಲನ್ಸ್ ಯಾರಿದ್ರು ಆ ಒಂದು ಸಾಂಗಲ್ಲಿ ಫೀಚರ್ ಆಗಿದ್ರು. ಆ್ಯಂಡ್ 2 of them are not with us today, unfortunately, and we always remember you. ಸೊ ವಿಲನ್ಸ್ ಯಾವತ್ತೂ ಒಂದು ಅದೇ ರೀತಿಯಲ್ಲಿ ಎಂಟ್ರಿ ಕೊಡಬೇಕು, ಎಕ್ಸಿಟ್ ಕೊಡಬೇಕು, ಹಂಗೆ ಇರಬೇಕು, ಭಯಂಕರವಾಗಿರಬೇಕು ಅಂತ ಏನಿಲ್ಲ. Today, villains are, I think, better looking than a lot of heroes, I must say, and they're doing much better work. And bad is the new good ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದಿ ಬೆಸ್ಟ್. ನಿಮಗೆ ತುಂಬ ಖುಷಿ ಆಯಿತು. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ನೀವಿಬ್ಬರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಬೋತ್ ಆಫ್ ಯು ಡೂ ವೆಲ್. ಆ್ಯಂಡ್ ನೀವು ಯಾಕೆ ಸಾಂಗಲ್ಲಿ ಡ್ಯಾನ್ಸ್ ಮಾಡಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ನಾನು ಸಾಂಗ್ ಮಾಡಬೇಕು. ಯಾಕೆ ಇಲ್ಲ, ಬಟ್ ಎಲ್ರಿಗೂ ಒಳ್ಳೇದಾಗ್ಲಿ. ಆ್ಯಂಡ್ ಒಳ್ಳೆ ಸಂದರ್ಭ. ಥ್ಯಾಂಕ್ ಯು ಮೀಡಿಯಾ ಅವರು. ನೀವು ಯಾರ್ಯಾರು ಬಂದಿದ್ದೀರಾ ಇವತ್ತು ಪ್ರೋತ್ಸಾಹ ಮಾಡೋಕ್ಕೆ ಹೊಸ ಟೀಮ್ಗೆ, ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನಗ್ನಗ್ತಾ ಇರಿ, ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಿ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಿ. ನಮಸ್ಕಾರ. ಓಯ್ ಲಡ್ಕಿ, ಇದೇನು ರಾಗಿಣಿ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಈ ಸಾಂಗ್ ಮಾಡಿದ್ರ ಅನ್ನಿಸ್ತು ನನಗೆ. ಅದು ನನಗೆ ಅನ್ನಿಸ್ತು, ಅದಕ್ಕೆ ನಾನು ಆ ಪ್ರಶ್ನೆ ಕೇಳಿದೆ. ಆಮೇಲೆ ನೀವು ಸಾಂಗ್ ಬಗ್ಗೆ ಡೀಟೇಲ್ಸಾಗಿ ಹೇಳಿದ್ರಿ ಹಿಂಗೆ ಅಂತ. ಅದು ಹೇಳಿದ್ದಕ್ಕೆ ಅರ್ಥ ಆಯಿತು ನನಗಂತೂ. ಹೇಳಿದಕ್ಕೆ ಅರ್ಥ ಆಯಿತು. ಯಾರು ಅರ್ಥ ಹಂಗೆ ಅರ್ಥ ಆಗಿದ್ದು ಕೈ ಎತ್ತಿದ್ದೆ ಬಿಟ್ಟು. ಇನ್ನು ಅವ್ರದ್ದು ದಡ್ಡನ ಮೋಸ್ಟ್ಲಿ ಇರ್ಬೋದೇನೋ. ನಾನು ಒಬ್ಬರಿಗೆ ಆಗಿರೋದಾ? ಗುಡ್. ಅವ್ರು ಹೇಳಿದಕ್ಕೆ ಅರ್ಥ ಆಯಿತು. ಸೊ ಆ ಸಾಂಗ್ ಅವ್ರು ಹೇಳಿದ ತಕ್ಷಣ ಏನೋ ಸೀನ್ ನೋಡಿದ್ವಿ, ಅದು ಚೆನ್ನಾಗಿ ಅರ್ಥ ಆಯಿತು. ಚೆನ್ನಾಗಿ ಮಾಡಿದೆ ಸರ್. ಆ್ಯಂಡ್ ಒನ್ ಮೋಸ್ಟ್ ಥ್ಯಾಂಕ್ಸ್. ಆ್ಯಕ್ಚುಲಿ ನಾವು ಎಷ್ಟೋ ಜನ ಹುಡುಗಿನ ಪಟಾಯಿಸಿದ್ದೀವಿ, ಬಟ್ ಈ ಥರ ಪಟಾಯಿಸ್ಬೋದು ಅಂತ ತೋರಿಸ್ಕೊಟ್ರಿ. ಇದು ಗೊತ್ತಿರಲಿಲ್ಲ ನನಗೆ. ಎಷ್ಟು ಬೇಗ ನಾವು ಎಷ್ಟೋ ಕಷ್ಟಪಡ್ತಾ ಇದ್ವಿ, ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು.
ಲಾಜಿಕ್ ವೆರಿ ಇಂಪಾರ್ಟೆಂಟ್, ಆಗ್ಬೋದು ಅಂತ ತೋರಿಸ್ಕೊಟ್ರಿ. ನೋಡೋಣ, ಟ್ರೈ ಮಾಡ್ತೀನಿ. ಹಂಗೇನಾದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ನಾನು, ದಯವಿಟ್ಟು ನಮಗೂ ಹೆಲ್ಪ್ ಮಾಡಿ. ಸರ್, ಈ ಆಲ್ಬಮ್ ಸಾಂಗು ಈಗ ರಾಗಿ ಅವ್ರು ಕೇಳಿದ್ರಲ್ಲ, ಬರ್ಬೇಕಾದ್ರೆ ಕೇಳಿದ್ರು ಡೈರೆಕ್ಟ್ರು, ಸರ್ ನೀವು ಇಬ್ಬರು ಮಾಡಿದಿರಾ ಅಂತ. ನಾವು ಬರೀ ಬ್ಯಾಡ್ಮಿಂಟನ್ ಸಿಕ್ಕಿದ್ದೀವಿ ಅಷ್ಟೇ ಸ್ಟೇಜಲ್ಲಿ, ಫಂಕ್ಷನಲ್ಲಿ. ಬಟ್ ಯಾಕೆ ಒಟ್ಟಿಗೆ ಸಿನಿಮಾ ಮಾಡಿಲ್ಲ. ನೋಡೋಣ, ಡೈರೆಕ್ಟ್ ಮನ್ಸು ಮಾಡಿದ್ರೆ ಆಗತ್ತೆ. ಯಾಕಂದ್ರೆ ಈಗ ತಾನೇ ರಾಗಿಣಿ ಅವ್ರು ಹೇಳ್ತಾ ಇದ್ರು ಹೀರೋಕ್ಕಿಂತ ವಿಲನ್ಗಳು ಚೆನ್ನಾಗಿದ್ದಾರೆ ಅಂತ. ಅಫ್ಕೋರ್ಸ್ ನಾವು ಚೆನ್ನಾಗಿದ್ದೀವಿ, ನಾವು ಎಲ್ಲದಕ್ಕೂ ಸ್ಮಾರ್ಟ್ ವಿಲನ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ನೀವೆಲ್ಲ ನೋಡಿದ್ರಿ ಕಾಟರಲ್ಲಿ ಯಾವ ಗೆಟಪ್ಪಲ್ಲಿ ಇದ್ದೆ ಅಂತೇಳಿ. ಸೊ ಅದ ತಕ್ಷಣ ಮತ್ತೆ ವಾಪಸ್ ಒರಿಜಿನಲ್ ಗೆಟಪ್ ಬಂದೆ. ಸೊ ಪಾತ್ರ ಹೇಗೆ ಸಿಗುತ್ತೆ ಹಾಗೆ ನಾವು ಮೋಲ್ಡ್ ಆಗ್ತೀವಿ. ಸೊ ನಾವು ಈಗಲೂ ಹೀರೋ ಮಾಡೋಕೆ ರೆಡಿ, ವಿಲನ್ ಮಾಡೋಕೆ ರೆಡಿ. ನಮಗೆ ಪಾತ್ರ ಇಂಪಾರ್ಟೆಂಟ್ ಅಷ್ಟೇ. ಇದು ಹೀರೋ, ಇದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತಲ್ಲ. ವಾಟ್ ಎವರ್ ಡೈರೆಕ್ಟರ್ಸ್ ಗಿವರ್ಸ್ ಅದನ್ನು ನಾವು ಕಣ್ಗೊತ್ಕೊಂಡು ಕೆಲಸ ಮಾಡಿದ್ವಿ. ದಟ್ ಈಸ್ ವಾಟ್ ಕಲಾವಿದನಿಗೆ ಬೇಕಾಗಿರೋದು. ಆ್ಯಂಡ್ ಮ್ಯೂಸಿಕ್ ಸರ್ ತುಂಬ ಚೆನ್ನಾಗಿ ಮಾಡಿದ್ರು, ಎಕ್ಸ್ಪೆರಿಮೆಂಟ್. ಆ್ಯಂಡ್ ಹೊಸ ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ತಾರೆ ಡೈರೆಕ್ಟ್ರು. ಇಟ್ಸ್ ವೆರಿ ಗುಡ್. ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಚೆನ್ನಾಗಿ ಮಾಡಿದ್ದೀರಿ. ಸ್ವಲ್ಪ ತುಂಬ ಸ್ಮೈಲ್ಸ್ ತುಂಬ ಚೆನ್ನಾಗಿರೋದು. ಭಾಳ ಏನು ಸರ್ ಡೈರೆಕ್ಟರ್ ಈ ಸಾಂಗಲ್ಲಿ ಭಾಳ ಕೋಪದಲ್ಲಿದ್ದರು ಯಾಕೆ? ನಾನು ಸ್ವಲ್ಪ ಕೋಪ ಇರಲಿ ಮೇಡಮ್ ಅಂತೆ, ಅವ್ರು ಫೆರೋಷನ್ ಮಾಡ್ಬಿಟ್ಟು. ಅದೇ ನಾವು ಹೀರೋಗೆ ಅದು ಹಿಂಗೆ ಖುಷಿ ಪಡ್ಸೋದು ಗೊತ್ತಿಲ್ಲ, ನನಗೇನು ಕೋಪ ಬರ್ತಾ ಇತ್ತು ಅವ್ರು ನೋಡಿ. ಅದನ್ನೇ ಅವ್ರು ಕೇಳ್ತಿದ್ದೆ, ಯಾಕೆ ಇಷ್ಟೊಂದು ಹೀರೋ ಮೇಲೆ ಅಷ್ಟೊಂದು ಕೋಪ ನಿಮ್ಗೆ ಅಂತ ಕೇಳ್ತಾ ಇದ್ದೆ. ಹೌದೌದು, ಆದ್ರೂ ಪಡಾಯಿಸ್ಕೊಂಡಿರ್ತಾರಲ್ಲ, ಸೂಪರ್. ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್. ಒಳ್ಳೆಯ ಪ್ರಯತ್ನ, ಒಳ್ಳೇದಾಗಲಿ. ಯಾಕಂದರೆ ಸಂತೋಷ್ ಅವ್ರನ್ನ ನಾನು ಭಾಳ 3-4 ವರ್ಷದಿಂದ ನೋಡಿದ್ದೀನಿ ಅವ್ರನ್ನ. ಇಲ್ಲ, ಗ್ಯಾಪ್ ಆಯ್ತು, 3-4 ವರ್ಷ ಗ್ಯಾಪ್ ಆಗಿತ್ತು. ಮತ್ತೆ ಅದೇ ಅವ್ರು ಹೇಳಿದ್ರು, ಉಪೇಂದ್ರ ಅವ್ರದ್ದು ಮಾತಾಡಿದಾಗ ಅವಾಗ ನಾವು ಇದ್ವಿ. ಆಮೇಲೆ ಕತೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು 3-4 ಪ್ರೊಡ್ಯೂಸರ್ಸ್ನ ಅವ್ರಿಗೆ ಸಿಟ್ಟಿಂಗ್ ಕೊಡಿಸಿದ್ದೆ. ಕಾರಣಾಂತರ ಅದು ಆಗಲಿಲ್ಲ. ನೋಡುವ, ಒಳ್ಳೆ ಕತೆ ಇದೆ ಆ್ಯಕ್ಚುಲಿ. ಅದು ಹೇಳ್ದಲ್ಲ, ಹಣೆ ಬರೋದು ಯಾರಿಗೂ ಗೊತ್ತೆ ಏನಾಗುತ್ತೆ ಗೊತ್ತಾಗಲ್ಲ. ಸೊ ಯಾವಾಗ ಟೈಮ್ ಬರುತ್ತೆ ಅದು ಬರುತ್ತೆ. ನೋಡೋಣ, ಒಟ್ಟಿಗೆ ಕೆಲಸ ಮಾಡೋಣ. ರಾಗಿಣಿಯವ್ರ ಜೊತೆ ನಾನು ಇವತ್ತವರೆಗೂ ಮಾಡಿಲ್ಲ, ನೋಡೋಣ. ಕಾಂಬಿನೇಷನ್ ಒಂದು ಸಿಕ್ಕರೆ ಇಳಿಸಿ, ಎಲ್ಲದಕ್ಕೊಂದು ಟೈಮ್ ಬರಬೇಕು. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಈ ಸಿನಿಮಾ ಅಂತಲೇ ಬರುತ್ತೆ, ಈ ಆಲ್ಬಮ್ ಸಾಂಗು ಚೆನ್ನಾಗಿ ಯೂಸ್ ಆಗಲಿ. ಸೊ ಅದರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗಲಿ ನಿಮಗೆ, ಅದರಿಂದ ಸಿನಿಮಾಗಳು ಸಿಗಲಿ. ನಿಮ್ಮ ಟ್ಯಾಲೆಂಟ್ ಏನು ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಸಿನಿಮಾ ನೋಡಿ, ಈ ಒಂದು ಆಲ್ಬಮ್ ಮಾಡಿ ನಮಗೆ ಏನು ಮಾಡ್ತೀರಾ, ಫಸ್ಟ್ ಟೈಮು ನಮಗೆ ಆಲ್ಬಮ್ ಸಾಂಗ್ ಅಂತ ಬಂದರೆ, ಯಾಕೆ ಬರೀ ವಿಲನ್ ಮಾಡಿ ಮಾಡಿ ಸಿನಿಮಾಗಳು ಹೇಳಿ ಹೇಳಿ ರೂಢಿಯೋದು. ಈ ಆಲ್ಬಮ್ ಸಾಂಗ್ ನಾನು ಲೈಫಲ್ಲಿ ಫಸ್ಟ್ ಟೈಮ್, ಟು ಬಿ ಫ್ರ್ಯಾಂಕ್. ಆಲ್ಬಮ್ ಸಾಂಗ್ ಮಾಡಿಲ್ಲ ಒಂದು, ಬಟ್ ಆಲ್ಬಮ್ ಸಾಂಗ್ಗೆ ಮಾತಾಡೋಕ್ಕೆ ಬಂದಿರೋ ವೇದಿಕೆ ಫಸ್ಟ್ ಟೈಮ್. ಹೀಗೆ ದಯವಿಟ್ಟು ಕ್ಷಮಿಸಿ, ಬರೀ ಸಿನಿಮಾ ಅಂತ ಬರ್ತಾ ಇರುತ್ತೆ. ನೋಡೋಣ, ಒಂದು ಆಲ್ಬಮ್ ಸಾಂಗ್ ಟ್ರೈ ಮಾಡುವ. ನಾವೇನು ಅಂತೇನು ಕಮ್ಮಿ ಏನಿಲ್ಲ, ನಾವು ಮಾಡ್ತೀವಿ. ಬಟ್ ಅದು ಅವಕಾಶ ಬೇಕು, ಟೈಮ್ ಕೊಡ್ಬೋದು. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ತೆ ತಿಳಿಸ್ಕೊಂಡು, ಇವತ್ತು ಸಂತೋಷು ನಾನು ಒಂದು 15 ವರ್ಷದ ಕ್ಲೋಸ್ ಫ್ರೆಂಡ್ಸು. ಆಯಿತು, 18 ವರ್ಷದ ಕ್ಲೋಸ್ ಫ್ರೆಂಡ್ಸು. ಆಫ್ಟರ್ ಲಾಂಗ್ ಟೈಮು ನಾವು ತುಂಬ ವರ್ಷ ಭೇಟಿಯಾಗಿರಲಿಲ್ಲ. ಈಗ ಇತ್ತೀಚೆಗೆ ಭೇಟಿಯಾದಾಗ ಒಂದೇನೋ ಒಂದು ಗೆಲ್ಲಬೇಕು, ಏನಾರೋ ಒಂದು ಹೋರಾಟ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಬೇಕು ಅಂತೆಲ್ಲ ಕೇಳಿದಾಗ ನನಗೆ ಅನಿಸಿದ್ದು ಒಂದೇ, ಫ್ರೆಂಡಾಗಿ ಸಪೋರ್ಟ್ ಜೊತೆಗಿದ್ದರೇ ಏನಾದ್ರು ಒಂದು ಮೂವ್ ಆಗ್ಬೋದಲ್ಲ ಅಂತ ಹೇಳಿ ನಾನು ಸರಿ ಮಾಡೋಣ ಸಂತು ಬಾ ಅಂತ ಹೇಳಿದೆ. ಯಾವ ಅವರ ಜೀವನ ಯಾವ ರೇಂಜಿಗಿದೆ ಅಂತ ನನಗೂ ಗೊತ್ತು, ಅವರ ಸುತ್ತ ಬಳಗದಲ್ಲಿರೋರಿಗೆ ಗೊತ್ತಿರುತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟರ್ ಆಗಲಿ, ಟೆಕ್ನಿಷಿಯನ್ ಆಗಲಿ, ಇವತ್ತಿನ ಪರಿಸ್ಥಿತಿ ಹೇಗೆ ಎದುರಿಸ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಅಂಥ ಪರಿಸ್ಥಿತಿಲಿದ್ದಾಗ ಇಬ್ಬರು, ಒಬ್ಬ ಫ್ರೆಂಡಾಗಿ ನಾನು ಅವ್ರಿಗೆ ಕೈ ಜೋಡಿಸ್ಬೇಕು, ನಾನು ಜೊತೆಗೆ ಹೋಗಬೇಕು ಅಂತ. ಯಾಕಂದರೆ ನನಗೆ ಆ ಸಮಯದಲ್ಲಿ ತುಂಬ ಹೆಲ್ಪ್ ಮಾಡಿದರು. ಅಂದರೆ 2007 ಟೈಮಲ್ಲಿ ನಾನು ಇಂಡಸ್ಟ್ರಿಗೆ ಬಂದಾಗ ನನ್ನ ಜೊತೆಗಿದ್ದು ನನಗೆ ಕೈ ಜೋಡಿಸಿದ್ರು. ಇವತ್ತು ನಾನು ಕೈ ಜೋಡಿಸ್ಬೇಕಂತ ಹೇಳಿ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಮೂವ್ ಆಗಿದ್ವಿ. ಇವತ್ತು ಈ ಸ್ಟೇಜ್ ಮೇಲೆ ಎಲ್ಲರ ಮುಂದೆ ಆಡಿಯೋ ರಿಲೀಸ್ ಆಗಿದ್ದು ಭಾಳ ಖುಷಿ ಆಗ್ತಾಯಿದೆ. ಇದೊಂದು ಹೀಗೇ ಸಕ್ಸಸ್ಸು, ಪ್ರತಿಯೊಂದೊಂದು ಹಂತದಲ್ಲಿ ಸಕ್ಸಸ್ ಮುಟ್ಟಕ್ಕೆ ಎಲ್ಲರೂ ಒಟ್ಟಿಗೆ, ಇಡೀ ಟೀಮ್ ಒಟ್ಟಿಗೆ ಸಾಗೋಣ ಅಂತ ಹೇಳಿ ನಾವು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಟೀಮ್ ಮೇಲೆ ಇರಲಿ. ಹಾಗೆ ಆನಂದ್ ಆಡಿಯೋ ಸಂಸ್ಥೆಯವರು ನಮಗೆ ಆಕಾಶ್ ಆಡಿಯೋ ಸಂಸ್ಥೆಯವರು ನಮಗೆ ಈ ವೇದಿಕೆನ ಕೊಟ್ಟಿದ್ದಾರೆ. ಅವರಿಗೂ ತುಂಬ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಲೈಫಲ್ಲಿ ಫಸ್ಟು ಆಲ್ಬಮ್ ಸಾಂಗ್ಸ್ ಇದು.
ಮೇಡಮ್ ಹೇಳ್ದಂಗೆ ಅವ್ರ ಜೊತೆ ಮಾಡಿದ್ದೀನಿ ಸುಮಾರು ಸಾಂಗ್ ಚಿತ್ರದಲ್ಲಿ. ಬಟ್ ಸಂತೋಷ್ ಅವ್ರು ಫೋನ್ ಮಾಡಿದ್ರು, ಈ ಥರ ಒಂದು ಆಲ್ಬಮ್ ಸಾಂಗ್ಸ್ ಇದೆ ಮಾಡ್ಬೇಕು ಸರ್. ಅಯ್ಯೋ ನಾನೆಲ್ಲಿ ಸರ್ ಮಾಡೋದು, ನಾವೆಲ್ಲ ವಿಲ್ಲನ್ ಫುಲ್ಲು ರಫ್ ಆಗಿರ್ತೀರ, ಇಲ್ಲ ಟ್ರೈ ಮಾಡೋಣ ಬನ್ನಿ ಅಂತ ತುಂಬ ಮಾಡಿಸಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇವರೇ ಆಡಿದೆ ಅಂತ ಇವತ್ತು ಗೊತ್ತಾಗಿದೆ ನನಗೆ. ಭಾಳ ಖುಷಿ ಆಯಿತು ಸರ್, ಯಾಕಂದರೆ ಆಚೆಗಡೆಲ್ಲ ನಾವು ತುಂಬ ಆಲ್ಬಮ್ ಸಾಂಗ್ಸ್ ಎಲ್ಲ ನೋಡಿರ್ತೀರಿ. ಪ್ರಾಮಿಸ್ ಇವತ್ತೇ ಗೊತ್ತಾಗಿದ್ದು. ಡೈರೆಕ್ಷನ್ ಮಾಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಇವ್ರು ಸಿಂಗಿಂಗ್ ಮಾಡ್ತಾ ಇದಾರೆ ಅಂತ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾವು ಕೆಲವೊಂದು ಔಟ್ ಸೈಡ್ ಎಲ್ಲ ಹಾಡುಗಳು ನೋಡಿರ್ತೀವಿ ಆಲ್ಬಮ್ ಸಾಂಗ್ಸ್ಗಳು ತರ. ಇದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಪ್ರಯತ್ನ. ನಾನು ಅದರಲ್ಲಿ ಜಾಯ್ನ್ ಆಗಿದೆ ಅಂತ ಬಹಳ ಖುಷಿ ಆಗಿತ್ತು. ಅದು ಜೈ ಹಿಂದ್, ಜೈ ನಮಸ್ಕಾರ, ಲವ್ ಯು ಆಲ್. ಆಲ್ಬಮ್ದು ಹೋದ್ರಿ ಅಲ್ಲಿ ಒಂದು ರೆಸಾರ್ಟ್ ಏನೋ ಸೊ ಈ ತರ ಒಂದು ಲುಕ್ಕು ಸರಿ ಇಷ್ಟೇ ಹಿಂಗ್ ಬರುತ್ತಂತ ಪಟ 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 ಅಂತ ಮುಗಿಸ್ಬಿಟ್ರು. ಏನ್ ಸರ್ ಇವರು ಆಲ್ಬಮ್ ಮಾಡ್ತಾರ ಇಲ್ಲ ಶೂಟಿಂಗ್ ಮಾಡ್ತಾವ್ರ ಅಂತ. ಬಟ್ 1 day 1.5 day ಮಾಡೋ ಶೂಟ್ನ ಜಸ್ಟ್ ಒಂದು 2.5 ಐ ಥಿಂಕ್ 1.5 hour ಅಲ್ಲಿ ಮುಗಿಸಿ ಕಳಿಸ್ಬಿಟ್ರು ಸರ್. ಕೊಟ್ಟಿದ್ರೆ ಮಾಡ್ತಾ ಇದ್ದೆ ಸರ್, ಮೇಡಮ್ ಅವ್ರ ಜೊತೆನೆ ಮಾಡಿದ್ದೀನಿ. ನೋಡೋಣ ಮುಂಚೆ ಕೊಟ್ರೆ ಖಂಡಿತ ಮಾಡ್ಬೋದು. 3 years ಡ್ಯಾನ್ಸ್ ಎಕ್ಸ್ಪೀರಿಯನ್ಸ್ ಸರ್, ಡ್ಯಾನ್ಸ್ ಅಂಡ್ ಸಿಂಗರು. ಬಟ್ ಈಗ ಸದ್ಯಕ್ಕೆ ವಿಲನ್ ಆಗಿದ್ದೀನಿ. ಎಲ್ಲ ಹೋಗೋಣ ಅಂತ. ಜೈ ಜೈ ನಮಸ್ಕಾರ. ಥ್ಯಾಂಕ್ ಯು ಸರ್ ಅಂತ ಹೇಳಿ ಚಿತ್ರರಂಗಕ್ಕೆ ಬಂದು ಒಂದು 10 ವರ್ಷ ಆಗಿರ್ಬೋದು. ನಾನಾ ಸಿನಿಮಾಗಳಲ್ಲಿ ಅಭಿನಯಿಸಿದಕ್ಕೆ ಅನ್ನೋದಕ್ಕಿಂತ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಆಸ್ ಆ್ಯಕ್ಟರ್ ಆಗಿ ಅಲ್ಲದೆ ಒಬ್ಬ ಟೆಕ್ನಿಷಿಯನ್ ಆಗು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸಾಂಗ್ ಬಗ್ಗೆ ಹೇಳೋದಂದರೆ ಇದೊಂದು ಹೊಸ ಪ್ರಯತ್ನ. ನನಗೆ ನನ್ನ ಸಿನಿಮಾ ಜರ್ನಿ ಕೆರಿಯರಲ್ಲಿ ಒಂದು ಹೊಸ ಅನುಭವ ಅಂತ ಹೇಳ್ಬೋದು. ಇದರ ಬಿಫೋರ್ ಅಂದರೆ ಸಾಂಗ್ ಶೂಟಿಂಗಿನ ಮುಂಚೆ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ಕೊಳ್ಬೇಕಂದ್ರೆ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಶಿವರಾಜ್ ಅಂತ ನನ್ನ ಆತ್ಮೀಯ ಗೆಳೆಯ, ಅವರು ಇದಕ್ಕೆ ತುಂಬ ಕಾರಣ ಆಗ್ತಾರೆ. ಸೊ ಸೆಲೆಕ್ಷನ್ ಮಾಡಬೇಕಾದ್ರೆ ಅವರು ನನ್ನನ್ನು ಸಜೆಸ್ಟ್ ಮಾಡಿ ಅವ್ರಿಗೆ ಕಳಿಸ್ತಾರೆ. ನಾನು ತೆರೆಯಲ್ಲೇ ಬೇರೆ ಥರ ಕಾಣ್ತಾ ಇರ್ತೀನಿ, ಇನ್ ಫ್ರಂಟ್ ಆಫ್ ಎವ್ರಿಬಡಿ ಬೇರೆ ಥರ ಕಾಣ್ತಾ ಇರ್ತೀನಿ. ಸೊ ಇವ್ರು ನೋಡಿದ ತಕ್ಷಣ ಇವ್ರು ಟ್ರಸ್ಟ್ ಮಾಡಲಿಲ್ಲ. ಸೊ ಅವರು ತುಂಬ ಟ್ರಸ್ಟ್ ಇತ್ತು, ಪ್ರೀವಿಯಸ್ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದು ನೋಡಿದ್ರು. ಸೊ ಅವ್ರು ಹೇಳಿದರು. ಸೊ ಹಾಗಾಗಿ ಒಂದಷ್ಟು ಡ್ಯಾನ್ಸ್ ಅಂತಂದರೆ ಡ್ಯಾನ್ಸ್ ನಮಗೆ ಗೊತ್ತೇ ಇದ್ದಿಲ್ಲ, ಎಲ್ಲೋ ಕಾಲೇಜ್ ಡೇಸಲ್ಲಿ ಒಂದಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಷ್ಟೇ. ಬಟ್ ಮತ್ತೆ ಇವರೇ ನಿಂತ್ಕೊಂಡು ಟ್ರೈನ್ ಅಪ್ ಮಾಡಿ ನನಗೆ ಒಂದು ಒಳ್ಳೆ ಹೆಂಗೆ ಕಾಣ್ತಿದ್ದೀನಿ ನೋಡಿ, ನನಗೆ ನಂಬೋಕ್ಕಾಗ್ತಿಲ್ಲ ನಾನು ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತೀನಿ, ಹಿಂಗೆ ಈ ಥರ ಪರ್ಫಾರ್ಮ್ ಮಾಡ್ತೀನಿ ಅಂತ. ಸೊ ಅಷ್ಟು ಟ್ರೈನ್ ಅಪ್ ಕೊಟ್ಟು ಇಲ್ಲಿ ತಂದಿದ್ದಾರೆ. ತುಂಬ ಖುಷಿ ಆಗುತ್ತೆ. ಆಮೇಲೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ನೀವು ನಿಮ್ಮ ಸಪೋರ್ಟ್ ನಮಗೆ ಬೇಕು. ಹಾಗೆ ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಟೈಮ್ ನಾನು ಮ್ಯೂಸಿಕ್ ಡೈರೆಕ್ಟರ್ನ ಮೀಟ್ ಆಗ್ತಿರೋದು. ತುಂಬ ಖುಷಿ ಆಯಿತು ನೋಡಿ. ತುಂಬ ಅದ್ಭುತವಾದ ಒಂದು ಪ್ರಯತ್ನ, ತುಂಬ ಅದ್ಭುತವಾದ ಒಂದು ಕೊಟ್ಟಿದ್ದಾರೆ. ಹಾಗೆ ಇದರ ಮುಖ್ಯವಾದವರು ಅಂದರೆ ನಮ್ಮ ಸಿನಿಮಾಟೋಗ್ರಫಿ ನಮ್ಮ ಹಾಲೇಶ್ ಸರ್, ಅವರೇ ರಿಯಲ್ ನಾಯಕ ಅಂದರೂ ತಪ್ಪಲ್ಲ. ಪ್ರತಿಯೊಂದು ಫ್ರೇಮು ತುಂಬ ಫ್ಯಾಂಟಾಸ್ಟಿಕ್ ಆಗಿ ತೆಗೆದಿದ್ದಾರೆ. ತುಂಬ ಥ್ಯಾಂಕ್ಸ್. ಹಾಗೆ ಕೊರಿಯೋಗ್ರಫಿನ ಇನ್ಸಿಸ್ಟ್ ಮಾಡಿದವರು, ಅದ್ರ ಜೊತೆಗೆ ಡೈರೆಕ್ಟರ್ ಕೂಡ ಕೊರಿಯೋಗ್ರಫಿ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ಏನು ಮಾಡಿಲ್ಲ ಅನ್ಬೇಕು, ಪ್ರತಿಯೊಂದು ಮಾಡಿದ್ದಾರೆ. ಅಲ್ಲ, ಆಕ್ಟಿಂಗು ಮಾಡಿದ್ದಾರೆ ಜೊತೆಗೆ ಆಕ್ಟಿಂಗ್ ನಮ್ಮ ಬಾಸ್ ಅವರು. ಸೊ ತುಂಬ ಖುಷಿ ಆಗುತ್ತೆ ಈ ಥರದೊಂದು ಪ್ರಯತ್ನಕ್ಕೆ ಎಲ್ಲರ ಸಪೋರ್ಟು ಸಿಕ್ತಂದ್ರೆ ಅದಕ್ಕಿಂತ ತುಂಬ ದೊಡ್ಡ ಖುಷಿ ಇನ್ನಿಲ್ಲ. ಸೊ ಇದಾದಮೇಲೆ ಸಾಕಷ್ಟು ಆ್ಯಕ್ಟಿಂಗಲ್ಲಿ ಅವಕಾಶಗಳು ಸಿಗ್ತಾವಂತ ನಿರೀಕ್ಷೆಯಲ್ಲಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಹೀರೋನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಒಳ್ಳೆ ವ್ಯಕ್ತಿ, ಸ್ವಲ್ಪ ನಕ್ಕಿಲ್ಲ, ಸ್ವಲ್ಪ ಕೋಪದಲ್ಲೇ ಇರ್ತಾರೆ, ಆದರೆ ತುಂಬ ಮೌನಿ, ತುಂಬ ಒಳ್ಳೆ ಪರ್ಸನ್ನು. ಪ್ರೀವಿಯಸ್ ಆಗಿ ಒಂದು ಪ್ರೊಡ್ಯೂಸರ್ ಪಿಚ್ ಪ್ರೋಮೋ ಅಲ್ಲಿ ಇಬ್ರು ನಟಿಸಿದ್ವಿ. ಪ್ರೋಮೋ ಅಲ್ಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನನ್ನ ಕಿರು ಪರಿಚಯ ಏನು ಅಂತ ಹೇಳಿದ್ರೆ, ನಾನು ಮೊದಲು ಸ್ಟಾರ್ಟ್ ಮಾಡಿದ್ದು ಜರ್ನಲಿಸ್ಟ್ ಆಗಿ. ಅದಾದಮೇಲೆ ಕೋಇನ್ಸಿಡೆನ್ಸ್ ಆಗಿ ನಾನೊಂದು ಶೋನ ಹೋಸ್ಟ್ ಮಾಡಿದೆ. ಅದ್ರ ಮುಖಾಂತರ ನಾನು ಟೆಲಿವಿಷನಲ್ಲಿ ಕೆಲವೊಂದು ಸೀರಿಯಲ್ಸ್ ಶೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಎಸ್, ಆಲ್ಮೋಸ್ಟ್ ಒಂದು 5 years ಈ ಒಂದು ಸ್ಟ್ರಗ್ಲಿಂಗ್ ಸ್ಟೇಜಲ್ಲಿ ಒಂದಷ್ಟು ಪ್ರಾಜೆಕ್ಟ್ಸ್ ಬಂತು. ಅದರಲ್ಲಿ ನಮ್ಮ ವಿಡಿಯೋ ಆಲ್ಬಮ್ ಸಾಂಗ್ ಕೂಡ ಬಂತು. ಸೊ ಲೀಡಾಗಿ ಅಂತ ಬಂದಾಗ ನಂಗೆ ತುಂಬ ಎಕ್ಸೈಟ್ ಆಯಿತು, ಯಾಕೆಂದರೆ ಸ್ಟೋರಿ ಆಗಲಿ ನಾನು ಲೀಡಾಗಿ ಮಾಡ್ತಾ ಇರೋದು ಒಂಥರ ತುಂಬಾ ಖುಷಿಯಾಗಿತ್ತು ಆ್ಯಕ್ಚುಲಿ ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ಶೂಟ್ ಎಲ್ಲ ಆದಮೇಲೆ ನಮ್ಮ ಎಲ್ಲ ಕಲಾವಿದರಿಗೆ ಅಫ್ಕೋರ್ಸ್ ನಿರೀಕ್ಷೆಗಳಿರುತ್ತೆ ಹೇಗೆ ಬರುತ್ತೆ ಅಂತ.
ಸೊ ಇವತ್ತು ನೋಡಿದಾಗ ತುಂಬಾ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮ ಹಾಗೆ ನನಗೆ ಪುಷ್ ಮಾಡಿರೋ ನನ್ನ ಪೇರೆಂಟ್ಸ್ ಆಗಲಿ ಎಲ್ಲ ಫ್ರೆಂಡ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೀಮ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಸರ್ ಲೈಕ್ ಹಿ ವಾಸ್ ವೆರಿ ಸಪೋರ್ಟಿವ್. ಅಂದರೆ ಒಂದು ಇನ್ನೋಸೆನ್ಸ್ ಇದೆ ಅವರಲ್ಲಿ, ಮೇಡಮ್ ಹಂಗೆ ಮಾಡ್ಬೇಕು ಮೇಡಮ್, ಹಿಂಗೆ ಮಾಡಬೇಕು ಮೇಡಮ್ ಅಂತ. ಅಂದರೆ ಎಲ್ಲ ಆ್ಯಕ್ಟ್ರಸ್ಗೂ ಒಂದು ನರ್ವಸ್ನೆಸ್ ಇರುತ್ತೆ ಸೆಟ್ಟಲ್ಲಿ ಹೇಗಿರ್ತೀವೋ ಹೇಗೆ ಅಂತ. ಬಟ್ ಆ ಥರ ಯಾವುದೇ ರೀತಿಯ ಅನ್ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್ ಇರಲಿಲ್ಲ, ತುಂಬಾ ಕಂಫರ್ಟ್ ಮಾಡಿಸಿದ್ರು ಟೀಮಲ್ಲಿ. ಹಾಗೆ ನನ್ನ ಕೋ ಆ್ಯಕ್ಟರ್ ಸಮೀರ್ ಆಚಾರ್ಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಒಳ್ಳೆ ವ್ಯಕ್ತಿ. ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಲೈಕ್ ಏನಂತಾರೆ, ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದಿದೆ ಅಲ್ವಾ, ಎಲ್ಲ ಕಲಾವಿದರಿಗೆ ತುಂಬ ಮುಖ್ಯ. ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಒಂದು ಕಲಾವಿದೆಯಾಗಿ ಇದು ಒಂದು ನನಗೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಒಂದಷ್ಟು ಮೂವೀಸ್ ಬರುತ್ತೆ ಇದರಿಂದ ಅಂತ ನಾನು ನಿರೀಕ್ಷಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ. ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಸ್ವಾಗತ, ಹಾಗೂ ಗಣ್ಯ ವ್ಯಕ್ತಿಗಳು, ನಮ್ಮ ಸ್ನೇಹಿತರು ಎಲ್ಲರಿಗೂ ಬಂದಿರುವಂತಹ ಎಲ್ರಿಗೂ ಸುಸ್ವಾಗತ. ಆ್ಯಂಡ್ ವೆರಿ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ರಾಗಿಣಿ ಮ್ಯಾಮ್. ನಿಜವಾಗ್ಲೂ ಕಪಲ್ ಆಫ್ ಇಯರ್ಸಿಂದ ನಾವು ನಿಮ್ಮನ್ನು ಭೇಟಿ ಮಾಡ್ತಾನೆ ಇದ್ದೆ. ಬಟ್ ಆ್ಯಕ್ಚುಲಿ ಲಾಸ್ಟ್ ಡಿಸೆಂಬರಲ್ಲಿ ನಾನು ಸಾಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮ್ಯಾಮ್ ಕಾಲ್ ಶೀಟ್ ತುಂಬ ಬ್ಯುಸಿ ಇತ್ತು. ಹೈದರಾಬಾದ್ ಚಿರಂಜಿ ಜೊತೆ ಬೋಲಾ ಶಂಕರ್ ಸಾಂಗ್ ಮಾಡ್ತಾಯಿದ್ರು ಚಿರಂಜಿ ಜೊತೆ. ಸೊ ಆ ಟೈಮಲ್ಲಿ ಆಗಲಿಲ್ಲ, ಕೂಡ ಬಂದಿಲ್ಲ. ಸೊ ಮ್ಯಾಮ್ ಈಗಲೂ ಹೇಳಿದ್ದಾರೆ, ಸಂತು ವಿ ಕ್ಯಾನ್ ಡೂ ನೆಕ್ಸ್ಟ್ ಅಂತ. ಬಟ್ ನೆಕ್ಸ್ಟ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡೆಫಿನೆಟ್ಲಿ ವಿಜುವಲಿ ಸೂಪರ್ ಮಾಡ್ತೀವಿ. ಸಾಂಗ್ ಎಲ್ಲ ಬೇರೆ ಲೆವೆಲ್ ಮಾಡೇ ಮಾಡ್ತೀವಿ 100%. ಆ್ಯಕ್ಚುಲಿ ಓ ಎ ಲಡ್ಕಿ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಕಾರಣ ಮ್ಯಾಮ್ನ ನಾನು ಫಾಲೋಯಿಂಗ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಬಿಕಾಸ್ ಐ ಆಮ್ ಆಲ್ಸೋ ಒನ್ ಆಫ್ ದ ಫ್ಯಾನ್. ಒಂದು ಇನ್ಸ್ಪಿರೇಷನ್ ಬೇಕು, ಏನೇ ಒಂದು ಮಾಡಬೇಕು ಅಂದರೆ ಒಂದು ಇನ್ಸ್ಪಿರೇಷನ್ ಬೇಕು. ಸೊ ನಾನು ಮ್ಯಾಮ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡೆ. ಸೊ ಇನ್ಸ್ಪಿರೇಷನ್ ಮಾಡಿ ಲಿರಿಕ್ಸು ರೆಡಿ ಮಾಡಿದೆ. ಸೊ ಸಿಂಗಿಂಗ್ ವೈಸಲ್ಲಿ ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ ಸರ್. ಆ್ಯಕ್ಚುಲಿ ಐ ಆಮ್ ನಾಟ್ ಎ ಗುಡ್ ಸಿಂಗರ್, ನೀವೇನೋ ಓಕೆ ನೋಡಿದ್ದೀರಾ. ಸೊ ಜಸ್ಟ್ ಒಂದು ಟ್ರೈ ಮಾಡಿದ್ದೀನಿ. ಸೊ ಮ್ಯಾಮು ಅವ್ರ ಇಮ್ಯಾಜಿನೇಷನ್ ಇಟ್ಕೊಂಡೆ ಈ ಸಾಂಗ್ ಮಾಡಿದೆ. ಬಿಕಾಸ್ ಅವ್ರ ನಾರ್ತ್, ಸೊ ಅವ್ರ ಇಮ್ಯಾಜಿನೇಷನ್ ಮಾಡಿದೆ, ಸಾಂಗ್ ಚೆನ್ನಾಗಿ ಬಂತು. ಸೊ ಎಸ್ಪೆಷಲಿ ನಮ್ಮ ರವಿಚೇತನ್ ಸರ್, ಅವ್ರು ಆ್ಯಕ್ಚುಲಿ ಇರಬೇಕಾಯ್ತು ಈ ಸಾಂಗಲ್ಲಿ, ಕಾರಣಾಂತರಗಳಿಂದ ಆಗಲಿಲ್ಲ. ಸರ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಓಕೆನಾ? ನೀವು ಅಲ್ಲಿ ಸ್ಕೆಚ್ ಹಾಕಿದ್ದಾರೆ ಗೊತ್ತಾಯ್ತು. ಓಕೆ ಇರಲಿ ಸರ್. ಸೊ ಸರ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಧೀರ ಯಾವಾಗ ಡ್ರಾಪ್ ಆಯಿತು ನನಗೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ರವಿಚೇತನ್ ಸರ್, ನಾನು ಮರೆಯಲ್ಲ ಯಾವತ್ತು. ಸೊ ನನಗೆಲ್ಲ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗೂ ಅವ್ರು ಸಪೋರ್ಟ್ ಮಾಡ್ತಾರೆ. ಸೊ ಅವರ ಒಳ್ಳೆ ಗುಣ ಅದು. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ನಾವು ಮಾಡೋಣ ಮೇಡಮ್, ಎಲ್ಲ ಒಂದು ಕಾಂಬಿನೇಷನ್ ಮಾಡೋಣ ಡೆಫಿನೆಟ್ಲಿ. ಸೊ ನೆಕ್ಸ್ಟ್ ಆ್ಯಂಡ್ ನಾನು ಫಸ್ಟ್ ಹೇಳಬೇಕಾಗಿರೋದು ಈ ಸಾಂಗ್ ಬಂದು ನಮ್ಮ ತ್ಯಾಗು. ಸೊ ಇವನಿಲ್ಲ ಅಂದರೆ ನಾನು ಈ ಸಾಂಗ್ ಮಾಡ್ತಾನೆ ಇರಲಿಲ್ಲ. ಸೊ ನಾನು ತುಂಬ ಸಪೋರ್ಟ್ ಮಾಡ್ದೆ. ನಾನು ಸ್ವಲ್ಪ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ, ಏನಪ್ಪ ಸಿನಿಮಾಗಳು ಯಾವುದು ಟೇಕ್ ಓವರ್ ಆಗ್ತಿಲ್ಲ, ಯಾವುದು ಸ್ಟಾರ್ಟ್ ಆಗ್ತಿಲ್ಲ, ಏನು ಮಾಡೋದು ಅಂತ. ಸೊ ನಾನು ತ್ಯಾಗು ನಮ್ಮಲ್ಲಿ ಭೇಟಿ ಮಾಡಿ ಒಂದು ಪ್ಲ್ಯಾನ್ ಮಾಡೋಣ ಅಂತ. ಸೊ ಅದಾದಮೇಲೆ ನಮ್ಮ ತ್ಯಾಗು ರೆಡಿ ಮಾಡ್ದೆ, ಸೂಪರಾಗಿ ಮಾಡಿದೆ. ಎಕ್ಸ್ಟ್ರಾರ್ಡಿನರಿ, ಮೋಸ್ಟ್ ಹಾರ್ಡ್ ವರ್ಕಿಂಗ್, ಮೋಸ್ಟ್ ಕ್ರಿಯೇಟಿವ್ ಪರ್ಸನ್, ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಪೇಷನ್ಸ್ ಅನ್ನೋದು ಬೇಕು. ಏನೇ ಟ್ಯಾಲೆಂಟ್ ಅನ್ನೋದು ಇದ್ರೂ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಹ್ಯಾವ್ ಎ ಲಾಟ್ ಆಫ್ ಪೇಷನ್ಸ್. ನಾನು ಇಲ್ಲ ನನಗೆ ಬೇರೆ ಬೇಕು, ರಿಪೀಟ್ ಬೇಕು, ಬೇರೆ ದಿನ ಸಪ್ರೇಟ್ ಬೇಕು, ಹೊಸ BGMಗಳು ಬೇಕು ಅಂದ್ರೂ ಕ್ರಿಯೇಟಿವ್ ಆಗಿ ರೆಡಿ ಮಾಡೋಣ. ತುಂಬ ಹಾರ್ಡ್ ವರ್ಕ್ ಮಾಡ್ದೆ. ರೀಮಿಕ್ಸ್ ಏನೋ 14 ನಿಮಿಷದಲ್ಲಿ ಮುಗಿದೋಯ್ತು ಕತೆ. ಬಟ್ ಸಾಂಗು ನಾವು ರೆಡಿ ಮಾಡೋಕ್ಕೆ 3 ತಿಂಗಳು ಟೈಮ್ ಹಿಡಿದಿತ್ತು. ಇದು ಫ್ಯಾಕ್ಟ್. ಏನಕ್ಕಂದರೆ ಅದು ನನ್ನ ಸಿಂಗಿಂಗಿಂದ, ಮ್ಯೂಸಿಕ್ಕಿಂದ. ಬಿಕಾಸ್ ನಾನು ಹೊಸಬ ಸಿಂಗರಲ್ಲಿ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದರೆ ತುಂಬ ಥ್ಯಾಂಕ್ಸ್ ತ್ಯಾಗು. ನೀನು ಈ ಋಣ ನಾನು ಮರೆಯಲ್ಲ, ಆಯಿತಾ? ನೀನು ತುಂಬ ಹೆಲ್ಪ್ ಮಾಡಿದ್ಯಾ, ತುಂಬ ಪೇಷನ್ಸಾಗಿ ನಂಗೆ ಸಪೋರ್ಟ್ ಮಾಡಿದ್ಯಾ, ಅದನ್ನು ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು. ನೆಕ್ಸ್ಟು ಒಟ್ಟಿಗೆ ನಾವು ಮಾಡೋಣ, ದೊಡ್ಡ ಲೆವೆಲ್ ಸಾಂಗ್ ಮಾಡೋಣ. ಬಿಡ್ತಾರೋ 2 ದಿನದಲ್ಲಿ ಶೂಟ್ ಮಾಡಿದ್ದೀನಿ ಅಷ್ಟೇ, 2 ದಿನ. ಸೊ ಒಂದು ವಿಪರ್ಯಾಸ ಏನಂದರೆ ಬ್ಯಾಲೆನ್ಸ್ ಶಾರ್ಟ್ಸ್ ಇತ್ತು, ಕೆಲವು ಬ್ಯಾಲೆನ್ಸ್ ಶಾರ್ಟ್ಸು. ಉಗ್ರಂ ರವಿ ಸರ್ನ ಕರೆಸ್ಕೊಂಡೆ. ಒಳ್ಳೆ ಕತೆ ಏನಾಯಿತು, ಅವತ್ತು 41 ಡಿಗ್ರಿ ಇತ್ತು ಬೆಂಗಳೂರು,
ಫಸ್ಟ್ ಟೈಮ್ ಬ್ಯಾಂಗ್ಳೂರ್ 41 ಡಿಗ್ರಿ ಸೆಲ್ಸಿಯಸ್. ನಮ್ಮ ಕ್ಯಾಮ್ರಾಮನ್ DOP ಹಾಲೇಶ್ ಅಂತ ಸರ್ ಬಂದು ಹಂಗೆ ಜುಟಾಗ್ಬಿಟ್ಟವ್ರೆ. ಬಟ್ ಈಸ್ ಅ ವೆರಿ ಹಾರ್ಡ್ ವರ್ಕ್ ಕ್ಯಾಮ್ರಾಮ್ಯಾನ್. ಅವ್ರಿಲ್ಲ ಅಂದರೆ ಸಾಂಗ್ ಇಂಪಾಸಿಬಲ್. ಅವರೇ ನನಗೆ ಬೆನ್ನೆಲುಬು ಕ್ಯಾಮ್ರಾಮ್ಯಾನು. ಸೊ ಡೆಫಿನೆಟ್ಲಿ ಇವರ ಉಗ್ರಂ ರವಿ ಸಾರು ನನಗೇನು ಸ್ವಲ್ಪ ಟ್ರೈ ಮಾಡಿ ಡಿಫ್ರೆಂಟಾಗಿ, ತುಂಬ ಅಗ್ಲಿ ಬೇಕು. ರವಿಚಂದ್ರನ್ ಸರ್ ಹೀರೋ ಇದ್ದಂಗಿದ್ದಾರೆ. ಸೊ ಅದು ನನಗೆ ಕನ್ವೆ ಆಗಲ್ಲ. ಇವರು ತುಂಬ ರಗಡ್ ಬೇಕು. ಸೊ ಈ ರಗಡ್ನೆಸ್ ಬೇಕು ತುಂಬ. ಯಾಕಂದರೆ ಒಂದು ಚೆನ್ನಾಗಿರೋ ಬ್ಯೂಟಿಫುಲ್ ಹುಡುಗಿನ ಒಂದು ಅಗ್ಲಿ ಇರುವಂಥ ಕ್ಯಾರೆಕ್ಟರು ಹೇಗೆ ಪಟಾಯಿಸೋಣ ಅನ್ನೋದು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇವ್ರನ್ನ ಹಾಕ್ಕೊಂಡೆ. ಅವತ್ತು ತುಂಬ ಬಿಸಿಲಿತ್ತು, ತುಂಬ ಸ್ಟ್ರಗಲ್ ಮಾಡಿದ್ವಿ. ಅವತ್ತು 148 ಶಾರ್ಟ್ಸ್ ಕಟ್ ಮಾಡಿದ್ವಿ. 148 ಶಾರ್ಟ್ಸು. ಎಲ್ಲರೂ ಪಾಪ ಕ್ಯಾಮ್ರಾಮ್ಯಾನ್ ಆಗಲಿ ಟೆಕ್ನಿಷಿಯನ್ ಆಗಲಿ ಎಲ್ಲರೂ ಸುಸ್ತಾಗಿ ಕಾಲು ಗಂಟೆಗೆ ಮೇಡಮ್ 1 ಲೀಟರ್ ನೀರು ಕುಡಿತಾ ಇದ್ದಾರೆ. ಅವತ್ತು ತಡೆಯಕ್ಕೆ ಆಗ್ತಾ ಇಲ್ಲ, ಅಷ್ಟು ಸ್ಟ್ರೆಸ್ ಆಗ್ತಾ ಇದ್ದಾರೆ, ಅಷ್ಟು ಬಾಡಿ ವೀಕ್ ಆಗ್ತಾಯಿದೆ. ಬಟ್ ಬಿಡಲಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸೊ ಫಿನಿಶ್ ಮಾಡಿದ್ವಿ. ಥ್ಯಾಂಕ್ ಯು ಉಗ್ರಂ ರವಿ ಸರ್, ನಿಮ್ಮ ಸಹಕಾರ ಹಿಂಗೆ ಇರಲಿ. ಓಕೆ.